ಕೇರಳದಲ್ಲಿ ದಿನೇ ದಿನೇ ಕೊರೋನಾ ಸ್ಫೋಟವಾಗ್ತಾ ಇದೆ. ಇದು ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಟೆನ್ಷನ್ ಹೆಚ್ಚಿಸಿದೆ. ಅದ್ಯಾಕೆ ಅಂತೀರಾ? ಹೇಳ್ತೀವಿ ನೋಡಿ ಈ ಸ್ಟೋರಿ. ಶಬರಿಮಲೆ ಯಾತ್ರಿಗಳ ಮೇಲೆ ಜಿಲ್ಲಾಡಳಿತ ನಿಗಾ. ನೆರೆಯ ರಾಜ್ಯ ಕೇರಳದಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣ ಹೆಚ್ಚಾಗ್ತಿದೆ. ಕರ್ನಾಟಕದಲ್ಲಿ 35 ಕೊರೋನಾ ರೂಪಾಂತರಿ JN.1 ಪತ್ತೆಯಾಗಿರೋದು ಆತಂಕ ಮೂಡಿಸಿದೆ. ಈ ಮಧ್ಯೆ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಹೊಸ ಟೆನ್ಷನ್ ಶುರುವಾಗಿದೆ. ಅಯ್ಯಪ್ಪನ ದರ್ಶನಕ್ಕೆ ಹೋಗುವ ಶಬರಿಮಲೆ ಭಕ್ತರಿಗೆ ಸೋಂಕು ತಗುಲುವ ಆತಂಕ ಎದುರಾಗಿದೆ. ಹೀಗಾಗಿ ಶಬರಿಮಲೆಗೆ ಹೋಗಿ ಬಂದವರ ಮೇಲೆ ಗ್ರಾಮೀಣ ಮಟ್ಟದಲ್ಲಿ ಆಶಾ ಕಾರ್ಯಕರ್ತೆಯರ ಮೂಲಕ ನಿಗಾ ಇಡಲು ಸೂಚಿಸಲಾಗಿದೆ. ಸೋಂಕಿನ ಲಕ್ಷಣ ಇದ್ದವರಿಗೆ RT-PCR ಟೆಸ್ಟ್, ಥರ್ಮಲ್ ಸ್ಕ್ರೀನಿಂಗ್ ಮಾಡಲಾಗ್ತಿದೆ. ಡೈಲಿ ನಾವು ಅದರ ಪ್ರಕಾರ ಕ್ರಮ ತಗೊಂಡು ಅದಕ್ಕೆ ಅಡಿಷನಲ್ ಆಗಿ ಸೂಕ್ತ ಕ್ರಮ ಕೂಡ ಜಿಲ್ಲಾಡಳಿತದಿಂದ ಮಾಡ್ತಾರೆ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷಕ್ಕೆ ಚಾಮರಾಜನಗರ ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ಲಕ್ಷಾಂತರ ಜನ ಆಗಮಿಸುತ್ತಿದ್ದಾರೆ. ಹೀಗಾಗಿ ಸೋಂಕು ಹರಡದಂತೆ ಸರ್ಕಾರದ ಗೈಡ್ಲೈನ್ಸ್ ಫಾಲೋ ಮಾಡಲಾಗ್ತಿದೆ. ಮಲೆ ಮಹದೇಶ್ವರ ಬೆಟ್ಟ ಹಾಗೂ ಪ್ರವಾಸಿ ಸ್ಥಳಗಳಲ್ಲಿ ಮಾಸ್ಕ್ ನಿಯಮ ಜಾರಿಗೆ ಚಿಂತಿಸಲಾಗ್ತಿದೆ.